ಹೊಲ್ದಾಗ ಜಗ್ಗಿ ಕೆಲಸ ಅದಾವ, ಹೋಗು ಹೊಲಕ್ಕೆ ಹೋಗು. ಇಲ್ಲಪ್ಪ ನಾ ಶಾಲೆಗೆ ಹೋಗ್ತೀನಿ. ಬೇಡ ಹೊಲಕ್ಕೆ ಹೋಗು, ಹೊಲ್ದಾಗ ಜಗ್ಗಿ ಇಲ್ಲಪ್ಪ ನಾ ಓದ್ತೀನಿ. ಮಂಗೆ ಹೊಲ್ದಾಗ ಒಬ್ಬಿ ಕಟ್ಟೋದೈತಿ, ಹೋಗು ತಗೋ ಸೆಲ್ಫಿ. ಪೋಸ್ಟ್ ಪೋಸ್ಟ್ ಪೋಸ್ಟ್. ನೀವನ್ರಿ ಮಲ್ಲಪ್ಪ? ಹ್ಞೂ ಸಾಹೇಬ್ರ, ನಾವ್ರಿ post ಐತ್ ಮಲ್ಲಪ್ಪ. ನೋಡ್ರಿ. ಸಾಹೇಬ್ರ ಸಾಹೇಬ್ರ ಏನಾತ್ರಿ ಪೋಸ್ಟ್ ಮಲ್ಲಪ್ಪ? ಎಲ್ಲಿಂತ್ರ ಬಂದೈತಿ ಹೇಳ್ರಿ? ಏನಾತ್ರಿ ಪೋಸ್ಟ್ ಎಲ್ಲಿಂತ್ರ ಬಂದೈತಿ ಹೇಳ್ರಿ? ಪೋಸ್ಟ್ ಧಾರವಾಡ SDMC ಹಾಸ್ಪಿಟ್ಲಿಂದ ಬಂದೈತಿ. ಆಸ್ಪತ್ರೆ ಸಾಹೇಬ್ರ? ಹ್ಞೂನ್ರಿ ಸಾಹೇಬ್ರ ಸ್ವಲ್ಪ ಒಳಗಿನ ಪತ್ರ ಓದ್ಕೊಡ್ರಿ, ನಾವು ಶಾಲೆ ಓದಿಲ್ಲ. ನನವ 108 ಪತ್ರ ಅದ ಓದು ಕೊಡೋದವ, ನೀನ ಓದ್ಕೋಗು. ಮತ್ತೆ ಯಾರ ಕೈಲಿ ಓದಿಸ್ಬೇಕಪ್ಪ ಪತ್ರ? ಆಸ್ಪತ್ರೆ ಬೇರೆ ಅಂದ್ರು, ಮತ್ತೆ ಯಾರ ಕೈಲಿ ಓದಿಸ್ಬೇಕಪ್ಪ? ಇಲ್ಲೊಬ್ಬ ಯಾರ ಬರಕುಂತಾನ. ಬರಿವೋಳು MTV ಸುಬ್ಬುಲಕ್ಷ್ಮಿಗೆ ಬರಿವೋಳು, ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು, ಬರಿವೋಳು ಸೆನ್ಸರ್ ಇಲ್ಲದೆ. ಸ್ವಲ್ಪ ಪತ್ರ ಓದ್ಕೊಡಪ್ಪ. ವಾಟ್? ಒಟ್ಟಿಲ್ಲ ಮೇವ್ ಐತಿ, ಕೊಡ್ತೀನಿ, ಪತ್ರ ಓದ್ಕೊಡು. This is Kannada. I don't know Kannada, only English. ನಿನ್ನ ಹೆಸರು ಏನಪ್ಪ? My name is Jishan. ನೀ ಜಿಶಾನ್ ಅವಿವೇಕಿ ಮುಚ್ಚ ಅದಿ ನಡಿ. My name is Jishan and hey Jishan, what ಸುಮ್ಮನೆ ಕೊಟ್ಟು ಬೋಲೆ ಅದು ಹೋದ್ರಲ್ಲ ತಾತ ಅದು ಕೊಟ್ಟು ಬೋಲೆ ಅಪ್ಪಾಜಿ, ಕೊಟ್ಟು ಬೋಲೆ ಮಾತಾಡ ಕೊಟ್ಟು ಬೋಲೆ ಅದನ್ನ ಪಟ್ಲಿಂತ್ರ ಬಾ ಹೋಗು. ಪಟ್ಟು ಮೇವು ಅಂತ ಗುಡ್ಡ ಪತ್ರ ಯಾರ ಕೈಲಿ ಓದಿಸ್ಬೇಕಪ್ಪ? ಶಾಲೆ ಓದಿಲ್ಲ, ಯಾರ ಕೈಲಿ ಪತ್ರ ಓದಿಸ್ಲಿ? ಇಲ್ಲೊಬ್ಬ ಯಾರ ಸೊಟ್ಟ ಕೊಡ್ತಾನ. పుష్ప అంటే ఫ్లవర్ అనుకుంటువా? ఫైర్ ఫైర్. ಸೊಟ್ಟ ಬರೀ ಹಿಂಗ್ ಮಾಡ್ಕೊಂಡೆಲ್ಲ ಗಡ್ಡ ಉದುರೋಗ್ಯಾವು. ಸ್ವಲ್ಪ ಪತ್ರ ಓದ್ಕೊಡು. ಏ ಮಂಡಿ ಬಂಡಿಲ್ಲ, ತಿಂಡಿ ಕೊಡ್ತೀನಿ, ಪತ್ರ ಓದ್ಕೊಡು. ರಾರಂಡಿ ಉಂಡಿ ಮನಿಗೆ ಓದಿ ಮಕ್ಕಂಡೆ ನಡಿಯ ಸೊಟ್ಟ. ಇವನು ತಿಂಡಿ ಬಂಡಿ ಅಂತ ಹೋಗ್ಬಿಟ್ಟ. ಪತ್ರ ಯಾರ ಕೈಲಿ ಓದಿಸ್ಬೇಕಪ್ಪ? ಶಾಲೆ ಓದಿಲ್ಲ, ಇಲ್ಲೊಬ್ಬ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ. ಪತ್ರ ಅದ ಇದು ಪ್ಲಾಸ್ಟಿಕ್ ಅದಾವೇನ್ರಿ? ಪ್ಲಾಸ್ಟಿಕ್ ಇಲ್ಲ, ಸ್ವಲ್ಪ ಪತ್ರ ಓದ್ಕೊಡು. ಆಲೆ ಹಬ್ಬಕ್ಕ ಡ್ಯಾನ್ಸ್ ಮಾಡಂತಿ, ಆಮೇಲೆ ಮಾಡಂತಿ. ಪತ್ರ ಓದ್ಕೊಡು. ಪತ್ರ ಓದಕ್ ಬಂದಿದ್ರೆ ನಾ ಪ್ಲಾಸ್ಟಿಕ್ ಕೆಬ್ಬಣಿ ಅದಕ್ಕೆ ಮಾಡ್ತೀನಿ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ವಿಜಯ್. ನೀ ವಿಜಯ್ ನಾರಾಯಣ್ ಕುಚ್ಚಾದಿ. ನಡಿ, ನೀ ಪಾತ್ರೆ ಮಾಡ್ಕೊಂಡು ನಡಿ. ಇವನು ಪಾತ್ರೆ ಮಾಡ್ಕೊಂತ ಹೋಗ್ಬಿಟ್ಟ. ಮತ್ತೆ ಪತ್ರ ಯಾರ ಕೈಲಿ ಓದಿಸ್ಬೇಕು? ಶಾಲೆ ಓದಿಲ್ಲ, ಇಲ್ಲೊಬ್ಬ ಮತ್ತೆ ಪೋಸ್ಟ್ಮ್ಯಾನ್ ಸಾಹೇಬ್ರು ಬಂದು. ಏನಂತಪ್ಪ ಮಲ್ಲಪ್ಪ? ಏನಿಲ್ಲ ಸಾಹೇಬ್ರ, ನೀವು ಮುಂಜಾನೆಂತ್ರ ಓದೋರ್ಲಿ ಪತ್ರ ಓದ್ ಯಾರು ಹೇಳೇ ಕೊಡವಲ್ರು. ತಣ್ಣ ಓದ್ತಡಿ, ಇದು ಕೇಳದ ಶಾಲೆ ಓದನದ, ನೀರ ಓದ್ಲಿ, ನಿನ್ ಮಗನ ಓದಿಸು. ಆಯ್ತು ಸಾಹೇಬ್ರ. ಇಂತಿ ನಿಮ್ಮ ಮಾವನವರ ಕಡೆಯಿಂದ ನಮಸ್ಕಾರಗಳು. ನಿನ್ನೆ ಸಂಜೆ 6 ಗಂಟೆಯ ಸುಮಾರು ನಿಮ್ಮ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಮಂಗೆ ಎದಕ್ಕೆ ಅವಸರ ಮಾಡ್ತೀನಿ? ಏನೋ ಆಯ್ತು ಓದೋದು.
7:30 ಸುಮಾರು ಆಪರೇಷನ್ ಥಿಯೇಟರಿಗೆ ಕರೆದುಕೊಂಡು ಒಯ್ಯಲಾಗಿದೆ. ತಳ್ಳೆ ಕೊಡಿ ಅವಸರ ಯಾಕೆ ಮಾಡ್ತಿದ್ದಿ? ನಾ ಇದು ಪಾತ್ರ 7:45 ಸುಮಾರು 2 ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. 2 ಅವಳಿ ಜವಳಿ ಗಂಡು ಮಕ್ಕಳ ಸಾಹೇಬ್ರ? ಹ್ಞೂನ್ರಿ. ನೋಡು ಇವರೆಲ್ಲ ಫಾಲ್ತು ಅದಾರ, ಇವರೆಲ್ಲ ಬಿಡು, ಇವ್ರನ್ನ ಕಳಿಸೋರು ಮೊದ್ಲು. ನೀರ ಓದ್ಲಿಲ್ಲ ನಿನ್ ಮಗನ ರೋದಿಸ್ತು. ಆಯ್ತು. ಮಗ ಮೈಬೇ ಬಂದೆ ಅಪ್ಪ? ಅಪ್ಪ ಹೊಲ್ದಾಗ ಕೊಟ್ ಬಂದ್ ನೋಡು. ಮುಂಜಾನೆ ಒಂದ್ ಖುಷಿ ವಿಚಾರ ಬಂದೈತಿ. ನಿನಗ ಇಬ್ರು ಅವಳಿ ಜವಳಿ ತಮ್ಮಂದಿರು ಹುಟ್ಟ್ಯಾರಂತ. ಇಬ್ರು ಅವಳಿ ಜೋಳಿ ಹೂನಪ್ಪ. ಶಾಲೆ ಓದ್ಲಿಲ್ಲ ಅಂದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತಂತ ಗೊತ್ತಾಯ್ತು. ಅದಕ್ಕೆ ನೀನ್ ಯಾವ ಶಾಲೆಗೆ ಹೋಗ್ತೀಯಪ್ಪ? ಅಪ್ಪ ನಾನು SVC ಶಾಲೆಗೆ ಹೋಗ್ತೀನಿ ಅಪ್ಪ. SVC ಶಾಲೆಗೆ ಯಾಕಪ್ಪ? ಅಲ್ಲಿ ಅಧ್ಯಕ್ಷರ ಮನಸ್ಸು ಬಹಳ ವಿಶಾಲವಾಗಿದೆ ಅಂತಪ್ಪ. ಅಲ್ಲಿ ಅಧ್ಯಕ್ಷರಿಗೆ ಮಕ್ಕಳಂದ್ರೆ ಪಂಚಪ್ರಾಣ ಅಂತಪ್ಪ. ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರಪ್ಪ. ಅಲ್ಲಿ ಓದೋರೆಲ್ಲ ಡಾಕ್ಟರ್, ಇಂಜಿನಿಯರ್, ಟೀಚರ್, DC ಆಗಿದಾರಂತಪ್ಪ. ಅಲ್ಲಿ PU ಕಾಲೇಜ್, B.Ed ಕಾಲೇಜ್ ಆಗಿದೆ ಅಂತಪ್ಪ. ಮುಂದೆ ಡಿಗ್ರಿನ ಆಗುತ್ತಂತಪ್ಪ. ನಾನು ಅಲ್ಲೇ ಹೋಗಿ ಓದಿ DC ಆಗ್ತೀನಪ್ಪ. ಆಯ್ತಪ್ಪ, ನಾಳೆನೇ ಅಡ್ಮಿಷನ್ ಮಾಡಿ ಬರೋಣ. ನಾಳೆನೇ ಸ್ಕೂಲ್ಗೆ ಹೋಗ ಆತಾ? ಬೈಕಿಲಿಡು ಕೆಳಗ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ